ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ಈವ್ನಿಂಗ್ ಅಮಾನಿಕೆರೆ ಹತ್ರ ಇರೋ ಪಾರ್ಕಿಗೆ ಹೋಗಿದ್ವಿ. ನೋಡಿ ಎಂಟ್ರೆನ್ಸ್ಗೆ ಹಿಂಗೆ ಹಾಕಿದ್ದಾರೆ. ನಾವು ಎಂಟ್ರಿ ಆಗ್ತಿದ ತಕ್ಷಣ ನೋಡ್ರಿ ಇವರಿಬ್ಬರು ಎಷ್ಟು ಚೆನ್ನಾಗಿ ಕೈ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರಿಗೆ ಹಿಂಗೆ ಪಾರ್ಕಿಗೆ ಬರೋದಂದರೆ ತುಂಬ ಇಷ್ಟ. ನೋಡಿ ಇಬ್ಬರು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ, ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ಅವ್ರ ಅಣ್ಣನೂ ಜಾಯಿನ್ ಆದ. ಅವ್ರ ಅಣ್ಣ ಅಂದರೆ ಇವನು ಚಿಂಟು ಅಂತ. ಇವನಂದರೆ ನನ್ನ ಮಗಳಿಗೆ, ಚಿಂಟುಗೂ ಅಷ್ಟೇ, ನನ್ನ ಮಗಳು ಅಂದರೆ ಸಖತ್ ಇಷ್ಟ ಅವಳಿಗೆ. ಅವಳು ಇದ್ದಾಳಂದರೆ ಅವಳನ್ನ ಬಿಟ್ಟೇ ಹೋಗಲ್ಲ, ಅಷ್ಟು ಇಷ್ಟಪಡ್ತಾನೆ, ಅಷ್ಟು ಚೆನ್ನಾಗಿ ನೋಡ್ಕೊತಾನೆ, ಅಷ್ಟು ಕೇರ್ ಮಾಡ್ತಾನೆ ಅವಳನ್ನು. ಇಬ್ಬರು ಒಂದು ಹತ್ರ ಸೇರಿದ್ರೆ ಅಂತೂ ತುಂಬ ಚೆನ್ನಾಗಿರ್ತಾರೆ. ನನ್ನ ಮಗುಂಗಿನ್ನ ಜಾಸ್ತಿ ನನ್ನ ಮಗಳೇ ಅವನಿಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಇಲ್ಲಿ ಎಷ್ಟೊಂದು ಗಿಡಗಳು ಮತ್ತು ಮರಗಳೆಲ್ಲ ಇದ್ದಾವೆ. ಎಷ್ಟು ಕಲರ್ಸ್ ಹೂವುಗಳು ಇದ್ದಾವೆ ಇಲ್ಲಿ. ಎಷ್ಟೊಂದು ವಿಧವಾಗಿರೋ ಅಂಥ ಹೂವು ಗಿಡಗಳು ಎಲ್ಲ ನೋಡ್ಬೋದು ಇಲ್ಲಿ ನೀವು. ಸಂಜೆ ಟೈಮ್ ವಾಕ್ ಮಾಡೋಕ್ಕಂತೂ ಚೆನ್ನಾಗಿದೆ ಇಲ್ಲಿ. ಸಂಜೆ ಟೈಮ್ ವಾಕ್ ಮಾಡೋಕ್ಕೆ ವೆದರ್ ಅಂತೂ ಸೂಪರಾಗಿರುತ್ತೆ. ಮತ್ತು ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಸಖತ್ತು ಕೂಲಾಗಿರುತ್ತೆ. ವಾತಾವರಣ ಅಂತೂ ಸಖತ್ತಾಗಿರುತ್ತೆ. ನೋಡಿ ಇಲ್ಲಿ ಫುಲ್ ದೊಡ್ಡದು ಕೆರೆ ಇದು. ಇಲ್ಲಿ ಬೋಟಿಂಗ್ ಎಲ್ಲ ಬಿಟ್ಟಿದ್ರಂತೆ. ನಾವು ಹೋಗೋಷ್ಟೊಳಗೆ ಅವಾಗಲೇ ಕ್ಲೋಸ್ ಆಗಿತ್ತು. ಹಿಂಗೆ ನಡ್ಕೊಂಡು ಹೋಗ್ತಾಯಿದ್ರೆ ಅಲ್ಲಿ ಎಷ್ಟೊಂದು ಪಕ್ಷಿಗಳು ಇದಾವಲ್ಲಿ. ನೋಡಿ ಅಲ್ಲಿ ಒಂದೇ ಒಂದು ಹೋಗ್ತಾ ಇದೆ, ಅಲ್ಲಿ ಎಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಗ್ತಾ ಇದೆ. ಹಂಗೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ಈ ಥರ ಗಾರ್ಡನಲ್ಲಿ ಈ ಥರ ಎಲ್ಲ ಪ್ರಾಣಿಗಳದ್ದೆಲ್ಲ ಸ್ಟ್ಯಾಚು ಥರ ಮಾಡಿಬಿಟ್ಟು ಇಟ್ಟಿದ್ದಾರೆ. ಇನ್ನು ಸ್ವಲ್ಪ ಮುಂದೆ ಬಂದರೆ ಮಕ್ಳಿಗೆ ಆಟ ಆಡೋಕ್ಕೆ ಜೋಕಾಲಿ, ಜಾರಬಂಡಿ ಆ ಥರದವೆಲ್ಲ ಇದ್ದಾವೆ. ನೋಡಿ ಇಲ್ಲಿ ಇವರಿಬ್ಬರು ಹೋಗೋಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಒಂದು ಸ್ವಲ್ಪ ಭಯಪಡ್ತಾ ಇದ್ದಾರೆ. ಫಸ್ಟ್ ಇಲ್ಲಿ ಜಾರಬಂಡಿ ಆಡೋಕ್ಕೆ ಬಂದಿದ್ದಾರೆ. ನೋಡಿ ಅವಳು ಬೀಳ್ತಾಳೆ ಅಂತ ಅವಳಂದರೆ ತುಂಬ ಇಷ್ಟ ಅಲ್ವಾ, ಸಖತ್ತು ಕೇರ್ ಮಾಡ್ತಾನೆ ಅವಳನ್ನು. ಫಸ್ಟ್ ಹಿಂಗೆ ತೋರಿಸ್ಕೊಟ್ಟ, ಆಮೇಲೆ ಅವರೇನೆ ಆಟ ಆಡ್ತಾಯಿದ್ರು. ಎಷ್ಟೊಂದು ಇದ್ದಾವೆ ಬಿಡಿ ಇಲ್ಲಿ. ಮಕ್ಳು ಆಟ ಆಡೋಕ್ಕಂತೂ ಚೆನ್ನಾಗಿದ್ದಾವೆ ಇಲ್ಲಿ. ಸಂಜೆ ಟೈಮಿಂಗ್ ಮಕ್ಳನ್ನ ಕರ್ಕೊಂಬಂದ್ರೆ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ನೋಡಿ ಇಲ್ಲಿ ನನ್ನ ಮಗ ಒಬ್ಬನೇ ಆಟ ಆಡ್ತಾ ಇದ್ದಾನೆ ಒಂದು ಸಲ ತೋರಿಸಿದ್ದಕ್ಕೆ. ಮತ್ತು ಇವಾಗ ಹಂಗೆ ರಿವರ್ಸ್ ಹೋಗ್ತಾ ಇದ್ದಾನೆ. ಅಲ್ಲಿಂದ ಹೋಗ್ಬಾರ್ದು ಅಂತ ಹೇಳಿದ್ರು, ಹಂಗೆ ರಿವರ್ಸ್ ಹತ್ತುತ್ತಾ ಇದ್ದಾನೆ ನೋಡಿ ಇಲ್ಲಿ. ಚಿಕ್ಕ ಮಕ್ಳಿಗೆ ಅಲ್ಲ, ಇಲ್ಲಿ ದೊಡ್ಡವರು ಆಟ ಆಡೋಕ್ಕೂ ಇದ್ದಾವೆ ಜಾರಬಂಡಿ ಎಲ್ಲ. ಇಲ್ಲಿ ನನ್ನ ಮಗಳಿಗೆ ಗ್ರಿಪ್ ಸಿಗಲಿಲ್ಲ, ಹಂಗಾಗಿ ಕೆಳಗಡೆ ಬಿದ್ದುಬಿಟ್ಲು. ನೋಡಿ ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಮಕ್ಕಳು ಆಟ ಆಡ್ಬೋದು, ಅಷ್ಟು ದೊಡ್ಡ ಜಾರಬಂಡಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ. ನನ್ನ ಮಗನೂ ಅವನು ಆಟ ಆಡ್ತಾ ಇದ್ದಾರೆ ಇಲ್ಲಿ. ಮತ್ತು ಇದು ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಗ್ಲಾಸ್ ಹೌಸ್ ಇದೆ ಅಲ್ವಾ, ಗ್ಲಾಸ್ ಹೌಸ್ ಹಿಂದೆಗಡೆ ಈ ಥರ ವಾಟರ್ ಶೋ ಮಾಡಿದ್ದಾರೆ. ಸಖತ್ತಾಗಿತ್ತು ಬಿಡಿ. ಇಲ್ಲಿ ಸಾಂಗ್ ಎಲ್ಲ ಹಾಕಿದ್ರು. ಸಾಂಗೆಲ್ಲ ಹಾಕಿದ್ರೆ ಕಾಪಿರೈಟ್ ಬರುತ್ತೆ ಅಂತ ನಾನು ಸಾಂಗೆಲ್ಲ ಮ್ಯೂಟ್ ಮಾಡಿದ್ದೀನಿ. ಸಖತ್ತಾಗಿತ್ತು ಸಾಂಗ್ ಎಲ್ಲ ಹಾಕಿರೋದಕ್ಕೆ. ಈ ಥರ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ. ವೀಕೆಂಡ್ ಮಾತ್ರ ಇರುತ್ತಂತೆ ಇದು, ವೀಕ್ ಡೇಸಲ್ಲಿ ಇರಲ್ಲ ಅನಿಸುತ್ತೆ. ನಾವು ಹೋಗಿ ಸ್ಯಾಟರ್ಡೆ ಅಲ್ವಾ, ಹಂಗಾಗಿ ಇತ್ತು. ಒಂದು ಅರ್ಧ ಗಂಟೆ ಇರುತ್ತೆ ಇದು. ಕುತ್ಕೊಂಡು ನೋಡೋಕ್ಕೆಲ್ಲ ಇಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡ್ತಾರೆ. ಒಂದು ಸಲ ಕರ್ಕೊಂಡೋಗಿ ಯಾರಾದರೂ ಇಲ್ಲಿ ಹತ್ರ ಇದ್ದರೆ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸಾಂಗ್ಸ್ ಎಲ್ಲ ಚೆನ್ನಾಗಿರೋವು ಹಾಕಿದ್ರು ನೋಡಿ ಇಲ್ಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಎಷ್ಟು ಥರವಾಗಿರೋ ಲೈಟಿಂಗ್ಸ್ ಎಲ್ಲ ಹಾಕಿ ವಾಟರ್ ಶೋ ಚೆನ್ನಾಗಿ ಮಾಡಿದರು ಇಲ್ಲಿ. ನಾವು ಅದೆಲ್ಲ ಮುಗಿಯೋವರೆಗೂ ಅಲ್ಲೇ ಕುತ್ಕೊಂಡು ನೋಡ್ತಾ ಇದ್ವಿ, ಅಷ್ಟು ಚೆನ್ನಾಗಿತ್ತು. ಮೇನ್ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಇಲ್ಲಿ ಬಂದರೆ. ಹತ್ರ ಇದ್ದರೆ ಒಂದು ಸಲ ಹೋಗಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಗ್ಲಾಸ್ ಹೌಸಲ್ಲಿ ಎಕ್ಸಿಬಿಷನ್ ಹಾಕಿದ್ದಾರೆ, ಚೆನ್ನಾಗಿದೆ ಅನಿಸುತ್ತೆ. ಎಕ್ಸಿಬಿಷನ್ ಒಳಗಡೆ ಎಲ್ಲ ನಾವು ಒಳಗಡೆ ಎಲ್ಲ ಏನು ಹೋಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಆಗಲೇ ಒಂದು 8:45 9 ಗಂಟೆ ಆಗಿತ್ತು. ಹಂಗಾಗಿ ಇಲ್ಲಿ ಹೊರಗಡೆ ಸ್ವಲ್ಪ ಹಿಂಗೆ ಕ್ಲಿಪ್ಪಿಂಗ್ಸ್ ತಗೊಂಡು ವಾಪಸ್ ಬಂದ್ವಿ. ಇನ್ನೊಂದು ದಿನ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.